ನಾನು ಅವಳು ವಾಸಿಸಿದ್ದ ಮನೆಯ ಹೊರಗೆ ಇನ್ನೂ ನಿಂತಿದ್ದೆ. ಅವಳ ನೆನಪುಗಳು ನನ್ನನ್ನು ಬಿಡುತ್ತಿರಲಿಲ್ಲ. ಆ ವೃದ್ಧ ಮಹಿಳೆ ನಿಧಾನವಾಗಿ ಕೇಳಿದ್ರು, ನಿನಗೆ ಒಳಗ್ ನೋಡ್ಬೇಕಾ ಮಗ? ನಾನು ತಲೆ ಆಡಿಸಿದೆ. ನನ್ನ ಹೃದಯ ಜೋರಾಗಿ ತಡಿತೊಡಗಿತು. ಅವಳ ಕೊಠಡಿಗೆ ಒಳಗೆ ಹೋದಾಗ ಅವಳ ಸುಗಂಧ ಇನ್ನೂ ಇತ್ತು. ಗೋಡೆಯ ಮೇಲೆ ನಮ್ಮ ಫೋಟೋಗಳ ಗುರುತು. ಆದರೆ ಫೋಟೋಗಳೇ ಇಲ್ಲ. ಅವಳು ಎಲ್ಲವನ್ನೂ ತೆಗೆದುಕೊಂಡು ಹೋದಳು. ಹಾಸಿಗೆಯ ಮೇಲೆ ಒಂದು ಡೈರಿ ಇತ್ತು. ನನ್ನ ಕೈಗಳು ನಡುಗುತ್ತಿತ್ತು. ಡೈರಿ ತೆರೆದಾಗ ಅವಳ ಬರಹ. ನನ್ನ ಪ್ರೀತಿಯನ್ನು ಉಳಿಸಲು ನಾನು ದೂರ ಹೋಗಬೇಕು. ನನ್ನ ಉಸಿರು ನಿಂತಂತಾಯಿತು. ಮುಂದಿನ ಸಾಲು, ಅವರು ಅವನಿಗೆ ಹಾನಿ ಮಾಡಬಹುದು. ನನ್ನ ಹೃದಯ ತಡಿತ ನಿಂತಂತಾಯಿತು. ಯಾರು? ಯಾಕೆ? ಡೈರಿಯ ಕೊನೆಯ ಪುಟದಲ್ಲಿ ಒಂದು ವಿಳಾಸ ಮತ್ತು ಒಂದು ದಿನಾಂಕ. ಇದು 3 ದಿನಗಳ ಹಿಂದಿನದು. ಅವಳು ತುರ್ತಾಗಿ ಹೋಗಿದ್ದ ದಿನ. ಅಕಸ್ಮಾತ್ ಹೊರಗೆ ಬೈಕ್ ಬ್ರೇಕ್ ಶಬ್ದ. ನಾನು ಕಿಟಕಿಯಿಂದ ನೋಡಿದೆ. 2 ಅಪರಿಚಿತ ವ್ಯಕ್ತಿಗಳು ಮನೆಯ ಕಡೆ ನೋಡುತ್ತಿದ್ದರು. ನನ್ನ ಬೆನ್ನಿನಲ್ಲಿ ಚಳಿ ಓಡಿತು. ಆ ಕ್ಷಣದಲ್ಲಿ ನನ್ನ ಫೋನ್ ಮೆಸೇಜ್ ಬಂತು. ಅಪರಿಚಿತ ನಂಬರ್. ಅವಳನ್ನು ಹುಡುಕುವುದನ್ನು ನಿಲ್ಲಿಸು, ಇಲ್ಲವಾದರೆ ನಿನಗೆ ಅಪಾಯ. ನನ್ನ ಕೈಗಳು ನಡುಗುತ್ತಿತ್ತು. ನಾನು ಮತ್ತೆ ಕಿಟಕಿಯಿಂದ ನೋಡಿದೆ. ಆ ವ್ಯಕ್ತಿಗಳು ಕಾಣೆಯಾಗಿದ್ದರು. ಇದು ಕೇವಲ ಪ್ರೇಮ ಕಥೆ ಅಲ್ಲ, ಇದು ಜೀವ ಮರಣದ ಹೋರಾಟ. ಮುಂದಿನ ಎಪಿಸೋಡ್ನಲ್ಲಿ ನಾನು ಆ ವಿಳಾಸಕ್ಕೆ ಹೋಗುತ್ತೇನೆ. ಅಲ್ಲಿ ನನಗೆ ಏನು ಸಿಗುತ್ತದೆ? ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.